ಇಂದು ವಿಧಾನ ಪರಿಷತ್ನಲ್ಲಿ ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಉಪನಾಯಕರು, ಜೆಡಿಎಸ್ ಶಾಸಕಾಂಗ ಪಕ್ಷ ಟಿ.ಎ. ಶರವಣರವರು ಸಂತಾಪ ಸೂಚಿಸಿದರು. ಶ್ರೀಮತಿ ಚೆನ್ನಮ್ಮ ದೇವೇಗೌಡರ ಜೀವನದಲ್ಲಿ ನಡೆದು ಬಂದ ದಾರಿಯನ್ನ ಸ್ಮರಿಸಿದ್ರು. 72 ವರ್ಷ ದೇವೇಗೌಡರ ಜೊತೆ ಜೀವನ ನಡೆಸಿದ್ರು. ಮನೆಗೆ ಬಂದಂತ ಎಲ್ಲರಿಗೂ ಊಟ ನೀಡಿದಂತ ಅನ್ನಪೂರ್ಣೇಶ್ವರಿ ಅಂತಲೇ ಹೆಸರಾಗಿದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಕ್ಷದ ನಾಯಕರೆಲ್ಲ ಇವರ ಮನೆಗೆ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಊಟ ನೀಡಿದಂತ ಮಹಾತಾಯಿ. ಇವರ ನಡೆ ನಮ್ಮೆಲ್ಲರಿಗೂ ಆದರ್ಶ. ಸರ್ಕಾರಿ ಶಾಲೆ ಮಕ್ಕಳಿಗೆ ನೀಡುವಂತ ಮಧ್ಯಾಹ್ನದ ಬಿಸಿ ಊಟಕ್ಕೆ ಚೆನ್ನಮ್ಮ ಅನ್ನಪೂರ್ಣೇಶ್ವರಿ ಬಿಸಿ ಊಟ ಅಂತ ಹೆಸರಿಟ್ಟು ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು. ಚೆನ್ನಮ್ಮಾಜಿಯವರ ಬಗ್ಗೆ ಹೇಳಲೇಬೇಕಾಗ್ತದೆ. ಯಾಕೆಂದ್ರೆ ಅವರ ನನ್ನ ಒಡನಾಟ ಕಳೆದ 30 ವರ್ಷಗಳಿಂದ. ಬಹುಶಃ ನಾನು ರಾಜಕೀಯಕ್ಕೆ ಬರಬೇಕಾಗಿದ್ರೆ ಚೆನ್ನಮ್ಮಾಜಿಯವರ ಒಂದು ಪ್ರೇರಣೆ, ಅವರ ಒಂದು ಸ್ಫೂರ್ತಿ, ನನಗೆ ಕೊಟ್ಟಿರತಕ್ಕಂಥ ಒಂದು ಎನ್ಕರೇಜ್, ಅವರು ಸಹಕಾರ ಕೊಟ್ಟಿರತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ದೈವ ಸ್ವರೂಪಿ ಅನ್ನಪೂರ್ಣೇಶ್ವರಿ ಅಂತ ಕೂಡ ಕರಿತೀವಿ. ಯಾಕೆಂದ್ರೆ ಇವತ್ತು ನಾವು ರಾಜಕಾರಣ ಮಾಡ್ತಾ ಇದೀವಿ, ಇಲ್ಲ ಅಂತಲ್ಲ. JDS ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 3 ಪಕ್ಷದಲ್ಲಿ ಕೂಡ ಇವತ್ತು ಆ ಮನೆಯಲ್ಲಿ ಬಂದು ಆ ಒಂದು ಮಹಾತಾಯಿಯ ತುತ್ತು ಅನ್ನವನ್ನ ಸವದು ಸೇವಿಸಿ ಇವತ್ತು ಎಲ್ಲ ಪಕ್ಷದಲ್ಲಿ ಕೂಡ ಹಿರಿಯ ನಾಯಕರುಗಳಾಗಿ, ಮುಖ್ಯಮಂತ್ರಿಯಾಗಿ, ಮಂತ್ರಿಗಳಾಗಿ, ರಾಜಕೀಯದಲ್ಲಿ ದೊಡ್ಡ ಸ್ಥಾನಕ್ಕೆ ಬೆಳೆದಿರತಕ್ಕಂಥ ಎಲ್ಲ ಗಣ್ಯರು ಕೂಡ ಇವತ್ತು ಪಕ್ಷಾತೀತವಾಗಿ ಆ ಮಹಾತಾಯಿಯ ಚೆನ್ನಮ್ಮಾಜಿಯವರ ಒಂದು ಅಂತಿಮ ದರ್ಶನ ಪಡೀಲಿಕ್ಕೆ ಏನು ಬಂದಿರತಕ್ಕಂಥ ಜನಸಾಗರವನ್ನೇ ನೋಡಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.